ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗ ಹೋಗುತ್ತಾ ಏನು ಅಂತ ನೋಡೋಣ. ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ? ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ. ಸೊ ಈಗ ನೋಡ್ರಿ, ಅವ ಮತ್ತ ಅಪ್ಪ ಇಬ್ರು ಸಂತೆಗೆ ಹೋಗಿದ್ರು. ಮೊಹರಂ ಸಂತೆ ಮಾಡ್ಕೊಂಬರಕ ಅಂತೇಳಿ. ಹೆಚ್ಚು ಹೇಳ್ಬೇಕು ಅಂತಂದ್ರೆ ಮೊಹರಂ ಹಬ್ಬ ಮುಗಿದು ಭಾಳ ದಿನ ಆಗೈತಿ. ವ್ಲಾಗ್ಸ್ ಎಲ್ಲ ಲೇಟ್ ಬರಾಕಂತವು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ರಿ. ಸೊ ಬರೋವಾಗಲ್ಲ ನೋಡ್ರಿ, ಕರ್ಚಿಕಾಯಿ ಪಲ್ಯ ತಗೊಂಬಂದಾರ. ಇವತ್ತು ನೈಟ್ ಇದ ಪಲ್ಯ ಮಾಡೋದೈತಿ. ಈಗ 30 ರೂಪಾಯಿ ನೋಡಿ. ಇವು ಅಷ್ಟಾಗ ಕೊಡ್ತಿರ್ಬೇಕು. ಯಾವ ಈ ಸದಾ ಇವು ಯಾರಿಗಕ್ಕ ಇವನ ಒಂದು ಹುಳ 2 ಉಳ್ಳಾಗಡ್ಡಿ ಕೊರದು ಮಾಡಿದ್ರೆ ಅವತ್ತು ತಿನ್ಬೇಕಾವೆ. ಇವನು ಯಾಕ ವರ್ಷದಾಗ ಒಮ್ಮೆ ಬರ್ತೈತೆ ಇದು. ಹೋಗು ಮೊದಲಾಗಿ ಕರ್ಕೊಂಡ್ ಹೋಗ್ಬೇಕೇನು ತೊಳ್ಕೊಂಡು. ಎಸ್ ಮನೆ ಆಗದ್ ಕರ್ಚಿಕಾಯಿ ಪಲ್ಯ ಇದಕ್ಕೂ ಕರ್ಚಿಕಾಯಿ ಕರ್ಚಿಕಾಯಿ ಮಾಡ್ತಿಲ್ಲ, ಅದಕ್ಕೂ ಕರ್ಚಿಕಾಯಿನ ನೋಡ್ರಿ. ಎರಡಕ್ಕೂ ಒಂದ ಇರ್ಕೊಂಡು ನೋಡ್ರಿ. ನಾನಂತ ಒಮ್ಮೆ ತಿಂದಿಲ್ಲ ಈ ಪಲ್ಯ. ಹೆಂಗಾಗತ್ತೆ ಇದು ಪಲ್ಯ? ಅಲ್ಲ, ಒಂದ್ ಸ್ವಲ್ಪ ಎಣ್ಣೆ ಹುರಿಬೇಕಿಲ್ಲ? ಸ್ವಲ್ಪ ಎಣ್ಣೆ ಹುರಿಬೇಕಿತ್ತು. ಹಿಂದಿನ ಸುಮ್ಮಿದ್ದ ಗಿರ್ನಿ ಹೋಗ್ತೀನಿ ಹೇಳ. ಇದನ್ನ ಹೆಂಗ್ ಮಾಡ್ಬೇಕಲ್ಲ ನಂಗೆ ಗೊತ್ತಿಲ್ಲ. ಉಳ್ಳಾಗಡ್ಡಿ ಟಮಾಟೆ ಹೆಚ್ಕೊಂಡು ಒಗ್ಗರಣೆ ಹಾಕು. ಒಗ್ಗರಣೆ ಹಾಕಿ ಉಪ್ಪು ಖಾರ ಹಾಕಿ ಅದ್ರಾಗ ಮ್ಯಾಕ ತಳಕ ಕಡ್ಡಾಡ್ಸು. ಇನ್ನ ಜಜ್ಜುದು ಹೆಚ್ಚುದು ಏನಿಲ್ಲ, ನೀರ್ ಹಾಕುದಿಲ್ಲ ಅದಕ್ಕೆ. ಹಂಗ ತಳಸೋದನ. ಬೆಂಡಿಗೆ ಪಲ್ಯ ಹೆಂಗ್ ಮಾಡ್ತೀವಿ ಹಂಗ. ಮತ್ತೆ ಎಣ್ಣೆ ಹಾಕಿ ಹುರಿಬೇಕಿಲ್ಲ ಇದನ್ನ? ಈ ಎಣ್ಣೆಗ ತಳಸೋದ ಅಲ್ಲಿ. ಯಾರು ಮಾಡ್ತೀವಿ ಈಗ ಬಡದ ರೊಟ್ಟಿ? ನಾನು ನೆನಪ ನಮ್ ಬಡ್ಯಾಕ ಬರ್ಲಿ ಈಗ ರೊಟ್ಟಿ. ನನಗೆ ರೊಟ್ಟಿನ ಬಡ್ಯಾಕ ಬರಲ್ಲ ಈಗ. ಲಡ್ಸೋದು ಕಲ್ತ ಹಿಂದ್ರ ರೊಟ್ಟಿ ಬಡ್ಯಾಕನ ಇದಾಗ್ಬಿಡೈತಿ. ಇಂಥವಷ್ಟ ಮಾಡಕ್ ಬರುತ್ತಾ? ಗೊತ್ತಾನ ಫ್ರೆಂಡ್ಸ್. ಅವ್ವ ಬಡ್ದ ರೊಟ್ಟಿ ಮಾಡಕತ್ತ. ಮಿಕ್ಸಿ ಒಂದು ಹಾಕ್ಬೇಕು. ಇನ್ನ ಅಲ್ಲಿ ಉಂಡೆವ ನೋಡಿ, ಇನ್ನ 4 ಉಂಡೆವ. ಶೇಂಗಾ ಉಂಡೆ ಬಾಗಲ್ ಪಡ್ದ ಹಾಕಿದಿನ್ನ. ಅಲ್ಲೇ ಗಣ್ಣಾಗ ಐತಿ ನೋಡಿ ಅವನ್ನ. ಬಾಗಲ್ ಪಡ್ದ ತೆಗಿರೋಣ ಹಾಕಕ್ಕ. ಗಂಟ್ನಾಗ ಅದಾವ ನೋಡು. ಹಂಗಾರೆ ತೊಂಬೈಲಿ ಎರಿತೀನಿ. ಪಲ್ಯ ಒಗ್ಗರಣೆ ಹಾಕಿ
ನೀರಕ್ಕಿಗೆ ನೀರಿಡ್ರ ಮತ್ತಕ್ಕಿ ಹೊಸ ಅಂಗಿ ಹೊಸ ಚಡ್ಡಿ ಗ್ರೂಪ್ ಇವತ್ತು ಪಕ್ಕಿರ್ಕೊಳಾಗೋದು ಗಂಡುಳಿಗೆ ಅಷ್ಟ ತರೋದು ಅರಿಬಿತ್ತು ನಮ್ಗ ಕಡೆ ನಮ್ಮ ವಕೀಲ್ ಮತ್ತ ತಂದಿನ ವಾಲ್ಯ ಅಂದ್ರಿ ನೀವು ನಾವ್ ವಾಲ್ಯ ಅಂದೇ ಇಲ್ಲ ನೀವತ್ತ ತಾವು ವಾಲ್ಯ ಹೌದು ವಾಲ್ಯ ಅಂದೇ ಇಲ್ಲ ನಾವ್ ಅಪ್ಪನ ಅಂತ ತರ್ಬೇಕು ವಾಲ್ಯ ಅಂತ ಯಾಕೆ ಹಾಕ್ತೀರಿ ನಮ್ಗೆ ಇಷ್ಟ ಆಗುವಂತ ಇವ್ರು ಹೇಳಿದ್ರು ವಾಲ್ಯ ನೋಡ್ಕೊಂಬರೋದು ಅಂತ ಅವ್ರದನ ನೋಡ್ತೀನಿ ಎಷ್ಟು ಸಣ್ಣಾಗಿ ಹಚ್ತೀಯೋ ಏನು ದಪ್ಪಾಗಿ ಹಚ್ತೀಯೋ ಅಂತೇಳಿ ಅಲ್ಲಿ ಹೆಚ್ಚಿನಲ್ಲ ಹಂಗತ್ತೆ ಬೇಕು ನೋಡು ಅಲ್ಲಿ ಹೆಚ್ಚಿನ ಕಾಣವಲ್ದು ನಿನ್ ಮುಂದವ ತಾಟ್ನ್ಯಾಗ ಅರ್ಧ ತಳಗ ಚೆಲ್ಲಿದ್ವಿ ಆಗ್ಲಿ ಒಂದ್ರಾಗ ಕೈ ಹಚ್ಕೊಂಡ್ವಿ ಅಪ್ಪ ಕಚ್ಚ 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 ಕಚ್ಚಕ ನಾವು ನೋಡಂಗಿಲ್ಲ ಆದ್ರೂ ಚಾಕುಲಿ ನನಗೆ ಚಾಕುಲಿ ಅಷ್ಟು ಫಾಸ್ಟ್ ಆಗತ್ತೆ ಬರಲ್ಲ ಅದಕ್ಕೆ ಸಣ್ಣಗೆ ಹಚ್ಚಿಗ ಹಂಗಾರ ಹಾ ಅದಕ್ಕೆ ಸಣ್ಣಗೆ ಹಚ್ಚ ಜಿನೂಗೆ ಹಚ್ಚ ನೋಡ್ತೀನಿ ಅವ್ನಿಗೆ ಎಷ್ಟು ಸಣ್ಣಗೆ ಅಂತ ಸಣ್ಣಗೆ ಹಚ್ಚಿ ಹೇಳತ್ತ ವಾವ್ ಈಗ ನೋಡ್ರಿ ಫ್ರೆಂಡ್ಸ್ ಕರ್ಚಿಕಾಯಿ ಪಲ್ಯ ಮಾಡಕ್ಕಂತೀನಿ ಬೋಗಣಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಆಗೈತಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡು ಉಳ್ಳಾಗಡ್ಡೆ ಹಾಕ್ಕೊಳಕ್ಕಂತೀನಿ ಉಳ್ಳಾಗಡ್ಡೆ ಹಸಿ ವಾಸನೆ ಹೋಗೋರ್ಗು ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಉಳ್ಳಾಗಡ್ಡೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಟೊಮಾಟೊನ ಹಾಕ್ಕೋಬೇಕು ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ನೆಕ್ಸ್ಟ್ ಈಗ ಅಚ್ಕಾರದ ಪುಡಿ ನೋಡ್ರಿ ಖಾರ ಹೆಂಗೈತೆ ಬೈ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಸೊ ಈಗ ನೆಕ್ಸ್ಟ್ ಕರ್ಚಿಕಾಯಿ ಇದಕ್ಕೆ ನಮ್ಮ ಕಡೆ ಕರ್ಚಿಕಾಯಿ ಅಂತೀವಿ ನೋಡ್ರಿ ನಿಮ್ಮ ಕಡೆ ನೀವೇನಂತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನಾನಂತರ ಈ ರೀತಿಯಾಗಿ ಪಲ್ಯ ಮಾಡೀನಿ ಅದು ಫಸ್ಟ್ ಟೈಮ್ ಕರ್ಚಿಕಾಯಿ ಪಲ್ಯ ಮಾಡಿರೋದು ನಾನು ಅವ್ವ ಹೇಳಿದ್ಲು ಬೆಂಡೆಕಾಯಿ ಪಲ್ಯ ಯಾವ ರೀತಿ ಮಾಡಿದೆ ಅದೇ ರೀತಿ ಅಂತಂದು ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿ ನೋಡ್ರಿ ಎಲ್ಲ ಫುಲ್ ಮನೆಗೆ ಗದ್ಲಾಗಿದೆ ಫ್ರೆಂಡ್ಸ್ ಎಲ್ಲ ಏಕ ಮಾತಾಡಕತ್ತಾರ ಎಟ್ಟೆಟ್ಟು ಕೇಳೋದು ಎಟ್ಟೆಟ್ಟು ಗೊತ್ತಿಲ್ಲ ಚಂದ ಕೇಳಿಲ್ಲ ಮತ್ತು ವಾಯ್ಸ್ ಅವ್ರು ಕೊಡ್ತೀನಿ ಇಷ್ಟ ನೋಡ್ರಿ ಸಿಂಪಲ್ ಐತಿ ಈ ಕರ್ಚಿಕಾಯಿ ಪಲ್ಯ ಹೆಲ್ತ್ ಒಳ್ಳೇದ ಅಂತ ನೋಡ್ರಿ ಹೊರದಾಗ ಒಮ್ಮೆ ಸಿಗುತ್ತಂತಿದು ಇಷ್ಟಕ್ಕೆ ನೋಡ್ರಿ 30 ರೂಪಾಯಿ ಅಂತ ನಾನಂಕರು ಒಮ್ಮೆ ತಿಂದಿಲ್ಲ ಈ ಪಲ್ಯ ಮತ್ತು ಈಗ ಫಸ್ಟ್ ಟೈಮ್ ಮಾಡೀನಿ ನೋಡೋಣ ಟೇಸ್ಟ್ ಮಾಡ್ತೀನಿ ಇವತ್ತು ಇಷ್ಟ ನೋಡ್ರಿ ಸಿಂಪಲ್ ಏನೋ ಸ್ವಲ್ಪ ಚೆನ್ನಾಗಿ ತಾಳಿಸಿ ಇದನ್ನು ಮುಚ್ತೀನಿ ಸ್ವಲ್ಪ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟು ಮಸ್ತ್ ರೆಡಿ ಐತಿ ನೋಡ್ರಿ ಕರ್ಚಿಕಾಯಿ ಪಲ್ಯ ಘಮ ಘಮ ಅನ್ನಕತೈತಿ ನೋಡ್ರಿ ಮಸ್ತ್ ಕರ್ಚಿಕಾಯಿ ಪಲ್ಯ ಮಾರಕ್ ಹೋಗು ಕರ್ಚಿಕಾಯಿ ಪಲ್ಯ ಅನ್ಕೊಂಡ್ ಒಂದ್ ಹರಿದು ಕೊಡು ಚೀಟೆ ಅವೆಲ್ಲೋದ್ಲು
ಸೊ ಎಸ್ ಈಗ ನೋಡ್ರಿ ಆಫ್ಟರ್ ಲಾಂಗ್ ಟೈಮ್ ಆಗಿಂದ ನಮ್ ಚಿನ್ನ ಇವತ್ತು ಎರ್ಯಾಕಂತೀವಿ ಒಟ್ಟ ಎರಿಸ್ಕೊನವಳು. ಸೊ ಇವತ್ತು ಯಾಕೆ ಎರ್ಯಾಕಂತೀವಿ ಅಂತ ಅಂದ್ರ ಮೊಹರಂ ಹಬ್ಬ ಇರೋದ್ರಿಂದ ಈ ವರ್ಷ ಅಕ್ಕಿನ ಪಕೀರ್ಗಳು ಮಾಡೋದೈತಿ. ಫಸ್ಟ್ ಟೈಮು ನಮ್ಮ ತವ್ರ ಮನೆ ಒಳಗ ಅಕ್ಕಿನ ಈ ವರ್ಷ ಪಕೀರ್ಗಳು ಮಾಡೋದೈತಿ. ಸೊ ಅದ್ರ ಸಂಬಂಧನ ಎರ್ಯಾಕಂತೀವಿ. ಒಟ್ಟ ಎರಿಸ್ಕೊನವಳು ಸಿಕ್ಕಾಪಟ್ಟೆ ಅಳಕಂತಾಳ. ಡಬ್ಬಿಗೆ ಮುಚ್ಚ ಅಂತ ಸೊ ನೋಡ್ರಿ ಎಷ್ಟು ಜೋರಾಗಿ ಅಳಕಂತಾಳ ಅಂತೇಳಿ. ಒಟ್ಟ ಎರಿಸ್ಕೊನಂಗಿಲ್ಲ, ನೀರ್ ಹಾಕಿಸ್ಕೊನಂಗಿಲ್ಲ. ಹಿಂಗ ಮೋಷನ್ ಹೋದಾಗನು ಒಟ್ಟ ಆಗನು ಹಿಂಗ ಮಾಡ್ತಾಳ ನೋಡ್ರಿ. ಆಗನು ನೀರ್ ಹಾಕಿಸ್ಕೊನಂಗಿಲ್ಲ. ಬಾಳ ಅಂದ್ರ ಬಾಳ ಅಳತಾಳ. ತಾನ ಪರಿ ಅಳಕಂತಾಳ. ಅಂತ ಅಳುದ್ರಾಗನ ಅದು ಕೊಬ್ಬರಿ ನೀರ್ ಬಟಲ್ದು ಕ್ಯಾಪ್ ಹಾಕೊಂತಾಳ ನೋಡ್ರಿ. ಯಾವಾಗಿಂದ ಅಂತಂದ್ರ ಒಂದು 5 ತಿಂಗಳು 6 ತಿಂಗಳದಾಗ ಹಿಂಗಾದ್ಲು ನೋಡ್ರಿ. ಅವಾಗಿದ್ದ ಒಟ್ಟ ಎರಿಸ್ಕೊಂಡವಳು. ಸಣ್ಣಕ್ಕಿದ್ದಾಗ ಒಂದ್ ಮಟ್ಟಿಗಿನೂ ಎರಿಸ್ಕೊಂತಿದ್ಲು. ಸೊ ಎದ್ದು ಕುಂದ್ರದು, ಜಿಗ್ದಾಡೋದು, ಹೊಳ್ಳ್ಯಾಡೋದು, ಹಿಂಗ ಜಿಟ್ಟಿಗಲ್ ಕೊಡೋದು ಹಿಂಗೆಲ್ಲ ಮಾಡ್ತಾಳ. ಸೊ ಹಂಗಾಗಿ ಒಟ್ಟ ಎರಿಸ್ಕೊಂಡವಳು. ಸೊ ಇದ್ರ ಸಂಬಂಧನ ಎರುದ್ ಬ್ಯಾಡ್ ಬಿಡು, ಹಂಗ ಜಳಕ ಮಾಡಿಸ್ಬಿಡು ಅಂತಂದ್ ಅನ್ನಕಂತಿದ್ರು. ಬಾಳ ದಿನ ಆಗೈತಿ ಎರ್ದೇ ಇಲ್ಲ ಅಂತಂದ್ ಎರುನ್ ಅಂತಂದ್ ಮಾಡಿದ್ರ ಅಂದಿದ್ ಬಾಯ್ ಒಟ್ಟ ಮುಚ್ಚವಳು. ಸೊ ಈಗ ನೋಡ್ರಿ ಪೌಡರ್ ಎಲ್ಲ ಹಚ್ಚಿ ಈಗ ಚಿನ್ನ ಈಗ ರೆಡಿ ಮಾಡಾಕಂತೀವಿ. ಹೊಸ ಅಂಗಿ ಹಾಕಿದ್ವಿ. ಪಕೀರ್ಗಳು ಯಾರೇನ್ ಹಾಕಾರಲ್ಲ, ಸೊ ಅವ್ರು ಹೊಸ ಅಂಗಿನ ಹಾಕೋಬೇಕಾಗ್ತೈತಿ. ಅಂಡ್ ಹೊಳಿಗೆ ಹೋಗೋದಿನ ಅದ ಅರ್ಬಿನ ಹಾಕೊಂಡಿರ್ಬೇಕಾಗ್ತೈತಿ ನೋಡ್ರಿ. ದೇವ್ರ ಕುಂತ 3 ದಿನಕ್ಕ ಪಕೀರ್ಗಳು ಹಾಕ್ಕಾರ. ಸೊ ಈಗ ತಮ್ಮಾರು ಎಲ್ಲ ಅರ್ಬಿ ಹಾಕೊಂಡ್ ರೆಡಿ ಆಗ್ಯಾರ. ಬೆಲ್ಟ್ ಐತಿ, ಇನ್ನು ಮಿನಿಟ್ ಬ್ಯಾಗ್ ಇನ್ನು ಹೊರಗೈತಿ. ಬೆಲ್ಟ್ ಹಾಕಿಬೇಕದಕ್ಕಿನ್ನ. ಇವ ನಿಮ್ಮ ಹಂಗಿ 3 ಮಂದಿ ಸೇಮ್ ಸಿಕ್ಕು ಕಲರ್ ಹಂಗಿ ತಗೊಂಬಂದ್ರಿ ಹೋಗಿ. ಇವನ್ನ ಸಿಕ್ಕೋನ ಸೇಮ್ ಕಲರ್ ಚಲೋ ಆಗ್ಯಾವಲ್ಲ. ಸೇಮ್ ಸಿಕ್ರು ಹಂಗೆ ಹೊಲ್ದಾರನ್ನ ತಗೋ. ನಿನ್ ಪಾಪ ತಗೋರವ, ಪಾಪ ತಗೋ. ಇವನು ರೆಡಿಯಾಗಿ ಬಂದ್ ನೋಡಿಲ್ಲ, ಅಣ್ಣನ ಬಂದ್ ನೋಡಿಲ್ಲ ರೆಡಿಯಾಗಿ ಕೋಟ್ ಹಾಕೊಂಡು. ಇದ ನನ್ನ ಫೇವ್ರೇಟ್ ಅಂಗಿ ಅಂತೆ. ಪಾಪ ತಗೋರ, ಪಾಪ ತಗೋ. ಈಗ ನೋಡ್ರಿ ಜಳಕ ಮಾಡ್ಕೊಂಡ್ ರೆಡಿ ಆದ್ರು. ಈಗ ಎಡಿನೂ ಎಲ್ಲ ರೆಡಿ ಮಾಡ್ಕೊಂಡಾರ. ಬೆಲ್ಲ ಮತ್ತ ಎಣ್ಣೆ ಬತ್ತಿ ಎಲ್ಲ ತಗೊಂಡಾರ. ಸೊ ನೋಡ್ತಾ ಇರ್ಬೋದು ಲಾಡಿ ಮೇನ್ ಪಕೀರ್ಗಳಾಗಾರ ಲಾಡಿ ಕಟ್ಕೊಂತಾರ. ರೆಡ್ ಕಲರ್ ಏನ ಅಲ್ಲೈತಲ್ಲ ಫ್ರೆಂಡ್ಸ್. ಸೊ ಅದ ನೋಡ್ರಿ ಲಾಡಿ. ಯಮನೂರಪ್ಪನ ಗುಡಿಗೆ ಹೋಗಿ ಇದನ್ನ ಎಡಿ ಕೊಟ್ಟು ಕೈಗೆ ಕೊಳ್ಳಾಗ ಹಿಂಗ ಲಾಡಿ ಕಟ್ಟಿಸ್ಕೊಂಡು ಬರ್ತಾರ. ಪ್ರತಿ ವರ್ಷ ನಮ್ಮ ಮನ್ಯಾಗ ಪಕೀರ್ಗಳು 2 ಹಾಕಿದ್ರು, ದೊಡ್ಡ ತಮ್ಮ ಮತ್ತೆ 2ನೇ ತಮ್ಮ. ಸೊ ಈ ವರ್ಷ 4 ಮಂದಿ ಆಗಕ್ಕಂತಾರ ನೋಡ್ರಿ. ಯಾಕಂತ ಅಂದ್ರ ಚಿನ್ನಿ ಪಕೀರ್ಗಳು ಆಗಕ್ಕಂತಿರೋದ್ರಿಂದ 3 ಮಂದಿ ಆಗ್ಬಾರ್ದು ಒಂದ್ ಮನ್ಯಾಗ. ಸೊ ಸಂತಮ್ಮನು ಬಂದಿರೋದ್ರಿಂದ ಈ ವರ್ಷ ಅವನು ಆಫ್ಟರ್ ಲಾಂಗ್ ಟೈಮ್ ಆಗಿಂದ ಪಕೀರ್ಗಳು ಆಗ್ಯಾನ ನೋಡ್ರಿ. ಯಾರು ತಗೋರಿ ನೋಡ್ರಿ. ದೇವ್ರ ಕುಂದ್ರಕ್ಕೆ ಅಲ್ಲಿ ಕಟ್ಟಿಗೆ ನೀರು ಹಾಕಿ ಮಡಿ ಮಾಡಿ ಕಂಬಳಿ ಹಾಸೈತಿ ನೋಡ್ರಿ. ನಮ್ಮ ಚಿನ್ನಿ ಯಾರ ಕಡೆನೂ ಹೋಗವಳು. ಪಕೀರ್ಗಳು ಆಗಕ್ಕೆದಾಳಕಿ ಈ ವರ್ಷ. ನಮ್ಮ ತಮ್ಮರ ತಕ್ಕ ಯಾರ ತಕ್ಕನೂ ಹೋಗವಳು ನೋಡ್ರಿ. ಅದಕ್ಕೆ ಈಗ ನಮ್ಮ ಅವ್ವ ಹೊತ್ಕೊಂಡು ಹೋಗ್ಯಾಳ. ನೋಡ್ರಿ ಚಿನ್ನಿ ಪಕೀರ್ಗಳು ಆಗಿ ಬಂದ್ಲು. ಸೊ ನೋಡ್ತಾ ಇರ್ಬೋದು ಎಷ್ಟು ಅಳಕಂತಿದ್ಲು. ಆಗಿ ಬಂದ್ಲ ಪಕೀರ್ಗಳು. ಚಿನ್ನಿ ಪಕೀರ್ಗಳು ಹಾದಿ ಎತ್ಕೊಂತ ಎಲ್ಲಿ ಕಟ್ಟಿದ್ರಲ್ಲ ಅಡಿ ನಡಿಯವ್ ಅಳಕಂತ. ಯಾರ ಕಡೆನೂ ಬರ್ಲಕ್ಕಿ, ಯಾರಂತಲೂ ಬರ್ಲಕ್ಕಿ. ಅವ್ರ ಅಜ್ಜಿ ತಕ್ಕ, ಅವ್ರ ಮಮ್ಮಿ ತಕ್ಕ, ಚಿಕ್ಕಮ್ಮನ ತಕ್ಕ 3 ಮಂದಿ ತಕ್ಕಷ್ಟ. ಟೈಟ್ ಆಗೈತೆ ಏನ? ಇಲ್ಲ ಸರ್, ಅದು ಸರ್ಗಂಟ ಆಗಿದ್ರು ಅವರು. ಒಂದೇನ್ ಮಾಡ್ಬೇಕು ಈಗ?
ಹಂಗೆಲ್ಲ ಕರೆಕ್ಟ್ ಆಗ್ಯಾವ. ಪ್ಯಾಂಟ್ ಒಂದ ಅದ್ಲಿ ಬದ್ಲಿ ಒಂದ ಸೇಮ್ ಆಗಿಲ್ಲ. ಪ್ಯಾಂಟ್ ಅದ ಕರೆಕ್ಟ್ ಆಗ್ಯಾವ. ಪ್ಯಾಂಟ್ ಎಂತ ಕಲರ್ ಹಾಕಿದ್ವಿ ಹೊಲ್ಯಾಕ? ಅಲ್ಲ ಈ ಹೊಲ್ಯಾಗ ಹೊಲ್ದು ಕೊಟ್ಟಿಲ್ಲಲ್ಲ ಅವರು. ಹೈಟ್ ವೈಸ್ ನಿಂತಾರ ನೋಡ್ರಿ 3 ಮಂದಿ ಅಣ್ಣ ತಮ್ಮರ. ಸೊ 3 ಮಂದಿ ತಮ್ಮರು ಫುಲ್ ಗಿಚ್ ರೆಡಿ ಆಗ್ಯಾರ ನೋಡ್ರಿ. ಸೊ ನೋಡ್ತಾ ಇರ್ಬೋದು ಲೈಟ್ ಪಿಂಕ್ ಕಲರ್ ಥೀಮ್ ತಗೊಂಡಾರ ಈ ವರ್ಷ. ಲಾಸ್ಟ್ ಇಯರ್ ಮೇ ಬಿ ಡಿಸ್ಟೆಂಪರ್ ಕಲರ್ ತಗೊಂಡಿದ್ರು ಅಂತ ಅನ್ಸ್ತಾ. ಪ್ರತಿ ವರ್ಷನೂ ಇವರು 3 ಮಂದಿ ಮ್ಯಾಚಿಂಗ್ ಶರ್ಟು ಮ್ಯಾಚಿಂಗ್ ಪ್ಯಾಂಟ್ ಹೊಲಿಸ್ಕೊಂತಾರ ನೋಡ್ರಿ. ಬಟ್ ಪ್ಯಾಂಟ್ ಅವ್ರು ಇನ್ನೂ ಹೊಲ್ದಿಲ್ಲ ಅಂತ. ಸೊ ಹಂಗಾಗಿ ಇಲ್ಲಿ ಪಟ್ನ ಹೋಗಿ ತಗೊಂಬಂದ್ರು, ಸಿಕ್ಕಿದ್ರು. ಸೊ ಹಾಗಾಗಿ ಪ್ಯಾಂಟ್ ಅಷ್ಟ ಸ್ವಲ್ಪ ಬೇರೆ ಬೇರೆ ಆಗ್ಯಾವು 3 ಮಂದಿವು. ಈಗ ಮತ್ತ ಅಪ್ಪನ ಜೊತೆ ಫೋಟೋ ತಗೊಳಕಂತಾರ ನೋಡ್ರಿ. ಮೊನ್ನೆ ನಮ್ಮ ಚಿನ್ನಿ ಬರ್ತಡೇ ದಿನ ಎಲ್ಲರೂ ಫ್ಯಾಮಿಲಿ ಫೋಟೋಸ್ ತಗೊಂಡ್ವಿ. ಬಟ್ ಅಪ್ಪ ಒಬ್ಬ ಹೊರಗೆ ಹೋಗಿದ್ದ ನೋಡ್ರಿ. ಸೊ ಆ ಫೋಟೋ ಒಳಗೆ ನಮ್ಮ ಅಪ್ಪ ಒಬ್ಬ ಮಿಸ್ ಬರ್ರಿ ಹಿಂಗಾಗತ್ತ. ಸೊ ಒಬ್ರಿಲ್ಲ ಒಬ್ರು ಇರೋದನ್ನ ಎಲ್ಲ ನಮ್ಮ ತಮ್ಮರಿದ್ರ ಅಪ್ಪ ಇರಂಗಿಲ್ಲ, ಅಪ್ಪ ಇದ್ರ ತಮ್ಮರಿರಾಗೆಲ್ಲ ಬರ್ರಿ ಹಿಂಗಾಗ್ತೈತಿ. ನನಗದೊಂದು ಆಸೆ ಐತಿ, ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಂಡು ಫ್ರೇಮ್ ಹಾಕ್ಸಿ ಸೊ ಗೋಡೆ ಮ್ಯಾಗೆ ಹಾಕಬೇಕು. ಮಸ್ತಾಗಿ ಎಲ್ಲರೂ ರೆಡಿಯಾಗಿ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡು ಫ್ರೇಮ್ ಹಾಕಿಸ್ಬೇಕು ಅಂತೇಳಿ. ಅದು ಆಸೆ ಯಾವಾಗ ಫುಲ್ಫಿಲ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ ಯಾವಾಗ ಆಗತ್ತ ಅಂತ. ಇವರು ಎಲ್ಲರಿಗೂ ನೋಡ್ರಿ ಗಂಡ ಮಕ್ಳು ಎಲ್ಲ ಗಿಚ್ ರೆಡಿಯಾಗಿ ಮತ್ತೆ ಫೋಟೋ ತಕೊಳಕತ್ತಾರ. ನಾಗ್ರಿ 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 ನಗಬೇಕ, ಇಲ್ಲಾಂದ್ರ ಮುಡಿಗಿ ಇವೆಲ್ಲ ಅಂತ ನೋಡು. ಸೊ ಈಗ ನೋಡ್ರಿ ಎಲ್ಲರೂ ಪಕ್ಕಿರುಗಳಂಕರ ಆಗಿ ಬಂದ್ರು. ಅವ್ರದ್ದು ಫೋಟೋಸ್ನು ತೆಗ್ದಿದ್ದಾತು. ಈಗ ನೋಡ್ರಿ ಬಾಗಿಲಿಗೆ ಬಾಗಿಲು ಪಡೆದೆ ಹಾಕಕ್ಕಂತೀನಿ. ಸೊ ಎಲ್ಲಿಟ್ಟಿರ್ತಾರೇನೋ ಒಟ್ಟ ಜಲ್ದಿ ಸಿಗುದನ ಇಲ್ಲ, ಹುಡುಕಾಡಿ ತಗೊಂಡು. ಸೊ ಈಗ ಹಾಕಕ್ಕಂತೀನಿ. ಹಿಂಗ ಹಬ್ಬ ಹುಣ್ಣಿ ಬಂದು ಅಂತ ಅಂದ್ರ ಹಿಂಗೇನಾದ್ರು ಸ್ಪೆಷಲ್ ಡೇ ಹಬ್ಬ ಇದು ಅಂತಂದ್ರ ಮನೆ ಬಾಗಿಲಿಗೆ ಹಿಂಗ ಬಾಗಿಲು ಪಡೆದೆ ಹಾಕೋದೇ ಒಂದ್ ರೀತಿ ಖುಷಿ. ಹೆಣ್ಮಕ್ಳಿಗೆ ಏನೋ ಒಂದ್ ರೀತಿ ಎಕ್ಸ್ಟ್ರಾ ಕಳೆ ಬರ್ತೈತಿ ಹಬ್ಬದ್ದು. ಸೊ ಇದಕ್ಕೆ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ನನಗಂಕರ ಬಾಗಿಲು ಪಡೆದೆ ಹಾಕಿದ್ರನ ಏನೋ ಒಂದ್ ರೀತಿ ಕಳಕಳಿಯಾಗಿರ್ತೈತಿ ಮನೆ. ಸೊ ಈಗ ನೋಡ್ರಿ ಎಲ್ಲರೂ ಊಟಕ್ಕೆ ಬಂದ್ರು. ನಾನು ಈಗ ಊಟ ಮಾಡಕಂತೀನಿ. ಚಿನ್ನ ಈಗ ಸಮಾಧಾನ ಮಾಡಕತ್ತಾಳ. ಈಗ ತಂಗಿ ಈಗಿನ ಈಗ ಮನಗಿಸ್ಬಿಡ್ತಾಳ. ಈಗ ಮತ್ತು ನೈಟ್ ಹೆಜ್ಜೆದು ಆಡ್ತಾರ. ಸೊ ಹಾಗಾಗಿ ಸೊ ಓಕೆ. ಈಗ ನೋಡ್ರಿ ಕರ್ಚಿಕಾಯಿ ಪಲ್ಯ ಮಾಡತ್ತಲ್ಲ. ಸೊ ಹೆಂಗಾಗೈತಿ ಏನಂತಂದು ನಾನು ಟೇಸ್ಟ್ ಮಾಡಬೇಕು. ಸೊ ಅದ್ರಾಗಿನ ಮೊಸರು ಹಾಕೋಬಾರ್ದಂತ ಫ್ರೆಂಡ್ಸ್, ಕಹಿ ಆಗತ್ತಂತ. ನಮ್ಮ ಅರ್ವಿ ನೋಡಿದ್ರೆ ಮೊಸರು ಹಾಕು ಅಂತ ಒಬ್ಬ ಹಠ ಮಾಡ್ಕೊಂತ ಕುಂತಾನ. ಸೊ ಫಸ್ಟ್ ನಾನು ಟೇಸ್ಟ್ ಮಾಡಿ ನೋಡ್ತೀನಿ, ಚಲೋ ಆದ್ರೆ ತಿಂತೀನಿ, ಇಲ್ಲ ಅಂತಂದ್ರೆ ತಿನ್ನಂಗಿಲ್ಲ ಅಂತಂದು ಹೇಳಿದೆ. ಸೊ ಒಂದು ಬೈಟ್ ತಿಂದು ನೋಡಿದೆ, ಚೆನ್ನಾಗಿ ಅನಿಸ್ತು ಕುರುಮ್ ಅಂತಂದು. ಸೊ ನೀವು ಒಮ್ಮೆ ತಿಂದಿಲ್ಲ ಅಂತಂದ್ರೆ ತಿನ್ರಿ, ಚೆನ್ನಾಗಿರುತ್ತೆ ನೋಡ್ರಿ. ಸೊ ಅದಕ್ಕೆ ಈಗ ಮತ್ತೊಂದು ಸ್ವಲ್ಪ ಹಾಕಿಸ್ಕೊಳಕಂತೀನಿ. ಸೊ ಇದು ಕರ್ಚಿಕಾಯಿ ಪಲ್ಯ ಯಾರಿಗೆಲ್ಲ ಫೇವ್ರೇಟ್ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಸೊ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ. ಈಗ ನೋಡ್ರಿ ಇಲ್ಲಿ ಮಾಳಿಗೆ ಮೇಲೆ ಬಂದಿನಿ ಊಟ ಉಣ್ಣಾಕ, ಗಾಳಿ ಹವಾ ಸಿರಿಗೊಂಡ್ರ ಅಂತ ಅಂತೇಳಿ. ಸೊ ಇರ್ಬೋದು ಕರ್ಚಿಕಾಯಿ ಪಲ್ಯ ಫಸ್ಟ್ ಟೈಮ್ ಟೇಸ್ಟ್ ಮಾಡಕತ್ತೀನಿ. ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗೈತೆ. ಕುರುಮ್ ಅನ್ನಕತ್ತಿದೆ. ನೋಡ್ರಿ ನಮ್ಮ ಇನ್ನೂ ಬಂದ 4 ಟೇಲ್ಸ್ ಮ್ಯಾಗ ಉಣ್ಣಾಕ. ಅವು ಬೀಜ ಆಳವು ತಿನ್ನು, ಏನಾಗಲ್ಲ. ಮೊಸರು ಹಾಕೊಂಡ್ಯಾ? ಅರೆ ಮೊಸರು ಹಾಕೋಬಾರ್ದಂತ, ಚಲೋ ಆಗಲ್ಲ ಅಂತ. ಹೆಂಗೈತ್ರ ನಿನ್ನ ಪಲ್ಯ? ಹಾಂ ಕೇಳ್ಸನ ಹೊಲ್ದ ಚಲೋ ಐತೆ.